ನಮಸ್ಕಾರ, ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಅನಿತಾ. ಮೊದಲಿಗೆ ನೋಡೋಣ ಹೆಡ್ಲೈನ್ಸ್. ಮೇ ಅಂತ್ಯದಲ್ಲಿ ಜಿಬಿಎ ಎಲೆಕ್ಷನ್ ನಡೆಯೋದು ಡೌಟ್. ಸೆಪ್ಟೆಂಬರ್ 30ರವರೆಗೆ ಚುನಾವಣೆ ಬೇಡ ಎಂದ ರಾಜ್ಯ ಸರ್ಕಾರ. ಚುನಾವಣೆ ಆಯೋಗಕ್ಕೆ ಸರ್ಕಾರದಿಂದ ಲೆಟರ್. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸಿದ ಇಸ್ರೇಲ್. ಹಾರ್ಮುಜ್ ಸಂಪೂರ್ಣ ಮುಕ್ತ ಎಂದ ಇರಾನ್. ಟ್ವೀಟ್ ಮಾಡಿ ಮಾಹಿತಿ ನೀಡಿದ ಅಬ್ಬಾಸ್ ಅರಾಕ್ಚಿ. ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. 10 ವರ್ಷದ ಪ್ರಕರಣಕ್ಕೆ ಇದೀಗ ನ್ಯಾಯ ಎಂದ ಸಿಬಿಐ ಪರ ವಕೀಲ. ಮತ್ತೊಂದೆಡೆ ಅಂದು ನಾ ಆಡಿದ ಮಾತು ಸತ್ಯ ಅಂದ್ರು ಬಿಎಸ್ವೈ. ಲೋಕೋಪಯೋಗಿ ಸಚಿವರ ತವರಲ್ಲಿ ನಿದ್ರೆಗೆ ಜಾರಿದ ಅಧಿಕಾರಿಗಳ ಕೆಲಸವನ್ನ ಮಾಡಿದ ಪುಟಾಣಿ ಮಕ್ಕಳು. ರಸ್ತೆಯ ಮಧ್ಯದಲ್ಲಿ ಬಿದ್ದಿದ್ದ ತಗ್ಗು ಗುಂಡಿಯನ್ನ ಮುಚ್ಚಿದ ಮಕ್ಕಳು. ಮೇ ಅಂತ್ಯದಲ್ಲೇ ಜಿಬಿಎ ಎಲೆಕ್ಷನ್ ನಡಿಬೇಕು. ಬಟ್ ಇಲ್ಲಿ ಮೇ ಅಂತ್ಯದಲ್ಲಿ ಜಿಬಿಎ ಎಲೆಕ್ಷನ್ ನಡೆಯೋದು ಅನುಮಾನ ಅಂತ ವ್ಯಕ್ತವಾಗ್ತಾ ಇದೆ. ಸೆಪ್ಟೆಂಬರ್ 30ರವರೆಗೆ ಚುನಾವಣೆ ಬೇಡ ಎಂದ ರಾಜ್ಯ ಸರ್ಕಾರ. ಮೇ ಅಂತ್ಯದಲ್ಲಿ ನಡೆಯಬೇಕಾದಂತ ಜಿಬಿಎ ಎಲೆಕ್ಷನ್ ನಡೆಯೋದು ಡೌಟ್. ಇದೀಗ ಚುನಾವಣೆ ಆಯೋಗಕ್ಕೆ ಪತ್ರ ಬರೆದಿರುವ ರಾಜ್ಯ ಸರ್ಕಾರ ಜನಗಣತಿ ನೆಪ ಮುಂದಿಟ್ಟು ಎಲೆಕ್ಷನ್ ಮುಂದೂಡುವಂತೆ ಪತ್ರವನ್ನ ಬರೆದಿದ್ದಾರೆ. ರಾಷ್ಟ್ರೀಯ ಜನಗಣತಿ ಪ್ರಕ್ರಿಯೆ ಆರಂಭವಾಗಿದೆ. ಜನಗಣತಿಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜಿಸಬೇಕಾಗಿದೆ. ಆದರೆ ಜತೆ ಮತದಾರರ ಪಟ್ಟಿ ಪರಿಷ್ಕರಣೆಯೂ ಆರಂಭವಾಗುವುದು. ಮೇ ಜೂನ್ ತಿಂಗಳಲ್ಲಿ ಶೈಕ್ಷಣಿಕ ಪರೀಕ್ಷಾ ಕೆಲಸಗಳು ನಡೆಯುತ್ತೆ. ಅದಕ್ಕಾಗಿ ಚುನಾವಣೆ ಮುಂದೂಡುವಂತೆ ಕೋರಿದ ಸರ್ಕಾರ. ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸುವಂತೆ ಕೋರಿದ ರಾಜ್ಯ ಸರ್ಕಾರ. ಜಿಬಿಎ ಚುನಾವಣೆ ನಡೆಸುವಂತೆ ಸೂಚಿಸಿದ್ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಸೂಚನೆಯಂತೆ ಈಗಾಗಲೇ ವಾರ್ಡ್ ಮೀಸಲಾತಿ ಅಂತಿಮ ಆಗಿದೆ. ಮೇ ಅಂತ್ಯ ಅಥವಾ ಜೂನ್ 2ನೇ ವಾರದೊಳಗೆ ಚುನಾವಣೆ ನಿರೀಕ್ಷೆ ಇತ್ತು. ಬಟ್ ಇಲ್ಲಿ ಮೇ ಅಂತ್ಯದಲ್ಲಿ ಜಿಬಿಎ ಎಲೆಕ್ಷನ್ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ 30ರವರೆಗೆ ಚುನಾವಣೆ ಬೇಡ ಅನ್ನುತ್ತೆ ರಾಜ್ಯ ಸರ್ಕಾರ. ಚುನಾವಣೆ ಆಯೋಗಕ್ಕೆ ಪತ್ರವನ್ನ ಬರೆದಿದೆ ರಾಜ್ಯ ಸರ್ಕಾರ. ಜನಗಣತಿಯ ನೆಪವನ್ನ ಮುಂದಿಟ್ಟು ಅಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಬೇಕಾಗ್ತಾರೆ. ರಾಷ್ಟ್ರೀಯ ಜನಗಣತಿ ಪ್ರಕ್ರಿಯೆ ಆರಂಭವಾಗಿದೆ. ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಬೇಕಾಗುತ್ತೆ. ಅದರ ಜೊತೆ ಮತದಾರರ ಪಟ್ಟಿ ಪರಿಷ್ಕರಣೆಯೂ ಆರಂಭವಾಗುವ ನಿರೀಕ್ಷೆ ಇದೆ. ಹೀಗಾಗಿ ಮೇ ಜೂನ್ ತಿಂಗಳಲ್ಲಿ ಶೈಕ್ಷಣಿಕ ಪರೀಕ್ಷಾ ಕೆಲಸಗಳು ಸಹಿತ ನಡೆಯುತ್ತೆ. ಅದಕ್ಕಾಗಿ ಚುನಾವಣೆ ಮುಂದೂಡುವಂತೆ ಕೋರಿದೆ ರಾಜ್ಯ ಸರ್ಕಾರ. ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸುವಂತೆ ಚುನಾವಣೆ ಆಯೋಗಕ್ಕೆ ಪತ್ರವನ್ನ ಬರೆದಿದೆ. ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ಯಾವುದೇ ಕಾರಣಕ್ಕೂ ಮುಂದೂಡುವಂತಿಲ್ಲ. ಮೇ ಅಂತ್ಯ ಅಥವಾ ಜೂನ್ 2ನೇ ವಾರದೊಳಗಡೆ ಜಿಬಿಎ ಎಲೆಕ್ಷನ್ ಮುಗಿದು ಬರಬೇಕು ಅಂತ. ಬಟ್ ಇಲ್ಲಿ ಏನಾಯ್ತು? ರಾಜ್ಯ ಸರ್ಕಾರ ಮತ್ತೆ ಒಂದಿಷ್ಟು ಹಾರಿಕೆ ಅನುಮಾನಗಳನ್ನ ಇಲ್ಲಿ ಹಾಕ್ತಾ, ಹಾರಿಕೆ ಉತ್ತರಗಳನ್ನ ಹಾಕ್ತಾ ಮತ್ತೆ ಮುಂದೂಡಿಕೆ ಆಗಿದೆ. ಈಗಾಗಲೇ 5 ವರ್ಷ ಆಯ್ತ್ರಿ ಚುನಾವಣೆ ನಡಿಬೇಕು, ಜಿಬಿಎ ಎಲೆಕ್ಷನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಇದ್ದಾಗ ಬಿಬಿಎಂಪಿ ಎಲೆಕ್ಷನ್ ಮಾಡಬೇಕು ಅಂತ ತಳ್ಕೊಂಡು ಬಂದು ಇಲ್ಲಿಗೆ ಬಂದು ನಿಂತಿತ್ತು. ಇದೀಗ ಸುಪ್ರೀಂ ಖಡಕ್ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿತ್ತು. ಖಡಕ್ ವಾರ್ನಿಂಗ್ ಅನ್ನ, ಒಂದು ರೀತಿಯಲ್ಲಿ ವಾರ್ನಿಂಗ್ ಅನ್ನ ರೀತಿಯಲ್ಲಿನೇ ಆದೇಶವನ್ನ ಹೊರಡಿಸುತ್ತೆ. ಮೇ ಅಂತ್ಯ ಅಥವಾ ಜೂನ್ರಲ್ಲಿ ಜಿಬಿಎ ಎಲೆಕ್ಷನ್ ಆಗ್ಬಿಡ್ಬೇಕು ಅಂತ. ಮತ್ತೆ ಇಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ನೆಪಗಳನ್ನ ಒಡ್ಡಿ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಸಹಿತ ಅಲ್ಲಿ ನಡೆಯುತ್ತೆ. ಮತದಾರರ ಪಟ್ಟಿ ಪರಿಷ್ಕರಣೆ ಇದೆ. ಇದೆಲ್ಲವನ್ನ ಕೂಡ ಅಲ್ಲಿ ನೆಪವನ್ನ ಒಡ್ಡಿ ಇದೀಗ ಮತ್ತೆ ಜಿಬಿಎ ಎಲೆಕ್ಷನ್ ಅನ್ನ ಮುಂದೂಡಿಕೆ ಆಗಬೇಕು. ಸೆಪ್ಟೆಂಬರ್ 30ರವರೆಗೆ ಚುನಾವಣೆ ಬೇಡ ಅಂತ ಹೇಳ್ತಾ ಇರುವಂತದ್ದು. ಇದು ರಾಜ್ಯ ಸರ್ಕಾರ ಕೊಡ್ತಾ ಇರುವಂತಹ ನೆಪ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಒಂದಿಷ್ಟು ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಮುಂದೂಡಿಕೆ ಹಾಕ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ
ರಾಜಕೀಯವಾಗಿ ನಾವು ತಿಳ್ಕೊಂಡು ಹೋದರೆ, ಏಕೆ ರಾಜ್ಯ ಸರ್ಕಾರದ ಹತ್ರ ಹಣದ ಕೊರತೆ ಆಗಿರ್ಬೋದಾ ಅಂತ. ಗ್ಯಾರಂಟಿಗಳನ್ನು ಪೂರೈಸಬೇಕು, ಗ್ಯಾರಂಟಿಗಳನ್ನು ಸಕ್ಸಸ್ಫುಲ್ಲಾಗಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳುವಂಥ ಸರ್ಕಾರದಲ್ಲಿ ಹಣದ ಕೊರತೆ ಎದುರಾಗಿದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂಥ ಒಂದು ದೊಡ್ಡ ಜವಾಬ್ದಾರಿ ಇದು, GBA ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದನ್ನ ಅವರು ನಿಭಾಯಿಸಬೇಕಾಗುತ್ತೆ. ಒಂದು ಕಡೆ ಮತ್ತೊಂದು ಕಡೆ ಪಂಚರಾಜ್ಯಗಳ ಎಲೆಕ್ಷನ್ನು, ಅಸ್ಸಾಂನ ರಾಯಭಾರವನ್ನ ಕೂಡ ಅಲ್ಲಿ ತೆಗೆದುಕೊಳ್ತಾರೆ ಡಿ ಕೆ ಶಿವಕುಮಾರ್. ಇನ್ನು ಅದರ ಜೊತೆಗೆ ಈಗಾಗಲೇ ಕುರ್ಚಿ ಫೈಟು, ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ನಡೀತಾ ಇದ್ದಾವೆ. ಇದೆಲ್ಲವೂ ಕೂಡ ಮೈನಸ್ ಆಗ್ಬೋದಾ ಕಾಂಗ್ರೆಸ್ಗೆ GBA ಎಲೆಕ್ಷನಲ್ಲಿ? ಯಾಕಂದ್ರೆ 2028ರ ವಿಧಾನಸಭಾ ಎಲೆಕ್ಷನ್ಗೆ ಇದು ಹೊಡೆತ ಕೊಡುತ್ತೆ ಅನ್ನುವಂಥದ್ದಿದೆ. ಇದು GBA ಎಲೆಕ್ಷನ್ಗೂ ಸಹಿತ ಡ್ಯಾಮೇಜ್ ಆಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರಗಳನ್ನ ಏನಾದರೂ ತೆಗೆದುಕೊಳ್ತಾ ಇದೆಯಾ? ಯಾಕೆ ಸೆಪ್ಟೆಂಬರ್ 30ರವರೆಗೆ ಅಲ್ಲಿ ವಿಸ್ತರಣೆ ಮಾಡ್ತಾ ಇದೆ ಅಂತ ಅಂದ್ರೆ ಸರ್ಕಾರ ಕೊಡ್ತಾ ಇರುವಂಥ ರೀಸನ್ಸ್ಗಳು ಬೇರೆ, ಕಾರಣಗಳು ಬೇರೆ. ಬಟ್ ಇಲ್ಲಿ ನಿಜವಾಗಿಯೂ ಇರುವಂಥದ್ದೇನು ಸಮಸ್ಯೆ ಅಂತ ಒಂದಿಷ್ಟು ಯೋಚಿಸಿ ಪರಿಗಣಿಸಿ ನೋಡಿದಾಗ ತಿಳಿದು ಬರುವಂಥದ್ದು, ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮೂಡ್ಕೊಂಡಿರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ಹತ್ರ ಹಣನೇ ಇಲ್ವಾ ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದೆ. ಕ್ಷೇತ್ರದ ಅಭಿವೃದ್ಧಿ ಇಲ್ಲ, ಬ್ರ್ಯಾಂಡ್ ಬೆಂಗಳೂರಿಗೆ ಏನು ಮಾಡಿದ್ದಾರೆ, ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ.